ಜೀವಿತಾ ಜೀವಿತಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅಡುಗೆ ಮನೆಯಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟವಳೆ, ಎಲ್ಲ ಮನೆ ನೀಟಾಗಿಬಿಟ್ಟೈತೆ. ಎಲ್ಲಿಗೆ ಹೋದ್ಲಿ ಇವಳು? ಅಕ್ಕನ ರೂಮ್ ಒಳಗಾದ್ರೂ ಇದ್ದಾಳ? ನಮ್ಮ ಅಕ್ಕ ನಾನು ಹೇಳ್ದಂಗೆ ಎಲ್ಲ ಕೆಲಸ ಮಾಡಿಸ್ತಾ ಐತಿ ಜೀವಿತನ ಹತ್ರ. ನಾನು ಹೆಂಗೆ ಹೇಳಿದ್ದೀನೋ ಹಂಗೆ ಅವಳಿಗೆ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅವಳ ಹತ್ರ ಹಂಗೆ ಮಾಡಿಸ್ಕೊಳ್ತೈತೆ. ಅಕ್ಕನ ಹತ್ರ ಮಾತಾಡ್ತೀನಿ. ಅವಳು ಏನಾದರೂ ಇಲ್ಲ ಅಂತಂದರೆ ಅಕ್ಕನ ಹತ್ರ ಮಾತಾಡ್ತೀನಿ. ಇನ್ನೂ ಮನೆ ಕೆಲಸ ಮುಗಿಸಿ ಹೊಲ್ದ ಹತ್ರ ಹೋಗ್ಬೇಕು, ಹಂಗೆ ಹೇಳಕ್ಕ ನಿನ್ನ ಕೆಲಸನ ಅಂತ ಹೇಳ್ತೀನಿ. ಅಕ್ಕ ಇದ್ದೀರಾ? ಅಕ್ಕ ಸಂತು ಮಾತಾಡಿಸ್ತಾ? ಅಕ್ಕ ರೂಮ್ ಒಳಗಡೆ ಇದ್ದೀರಾ? ಬರ್ಬೋದಾ ಒಳಗಡೆ? ಬಾರಪ್ಪ, ರೂಮ್ ಒಳಗಡೆನೆ ಇದ್ದೀನಿ, ಕುತ್ಕೊಂಡಿದ್ದೀನಿ, ಬಾ ಬಾರೋ. ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಅಕ್ಕ ಜೀವಿತ ಎಲ್ಲೋದ್ಲು? ಕಾಣಿಸ್ತಾ ಇಲ್ಲ. ಮೇಲ್ಗಡೆ ಎಲ್ಲಾದ್ರೂ ಬಟ್ಟೆ ಒಣ ಹಾಕಕ್ಕೆ ಹೋಗಿರ್ಬೇಕು. ಎಲ್ಲ ಕೆಲಸ ಮಾಡಿದ್ಲು, ವಾಷಿಂಗ್ ಮಿಷಿನ್ಗೆ ಹಾಕಿದ್ಲಾ, ಎಲ್ಲ ಆಗಿತ್ತು ಕೆಲಸ. ಏನಾದರೂ ಒಣ ಹಾಕಕ್ಕೆ ಹೋಗಿರ್ಬೇಕು ಅಂತ ಅನ್ನಿಸ್ತಾ ಐತೆ. ಮೇಲ್ಗಡೆ ಹೋಗಿದ್ದಾಳೆ ಟೆರಸ್ ಮೇಲೆ. ಅಕ್ಕ ಕೆಲಸ ಚೆನ್ನಾಗಿ ಹೇಳ್ತೀಯಲ್ವಾ? ನನಗೆ ಹೇಳಕ್ಕೆ ಬೇಜಾರಾಗುತ್ತೆ ಕಣೋ. ನೀನು ಹಿಂಗೆ ಹೇಳ್ಬಿಟ್ಟಿದ್ಯಾ, ಚೆನ್ನಾಗಿ ಕೆಲಸ ಮಾಡಿಸ್ಬೇಕು ಅವಳ ಹತ್ರ ಅಂತ ಹೇಳಿದ್ಯಾ. ನನಗೆ ಹೇಳಕ್ಕೆ ಬೇಜಾರಾಗುತ್ತೆ. ಡೈಲಿ ಬೆಡ್ ಕವರು, ದಿಂಬ್ ಕವರು, ಸೋಫಾ ಕವರು ಡೈಲಿ ಚೇಂಜ್ ಮಾಡು ಅಂತಂದರೆ ವಾರಕ್ಕೆ 2 ಸತಿ ಆದರೆ ಚೆನ್ನಾಗಿರ್ತಿತ್ತು, ವಾರಕ್ಕೆ 1 ಸತಿ ಆದರೂ ಚೆನ್ನಾಗಿರ್ತಿತ್ತು ಕಣೋ. ನಾವು ಇವನ್ನೆಲ್ಲ ಯಾರಿಗೂ ಕೇಳ್ತಾನೆ ಇರಲಿಲ್ಲ. ನೀನು ಹೇಳಿರೋದಕ್ಕೆ ನಾನು ಈ ರೀತಿ ಎಲ್ಲ ಅವಳ ಹತ್ರ ನಡ್ಕೊಳ್ತಾ ಇದ್ದೀನಿ. ನನ್ನ ಎಲ್ಲರೂ ತಪ್ಪಾಗಿ ತಿಳ್ಕೊಂತಾರೆ, ಓನರಮ್ಮ ಭಾರಿ ಇದ್ದಾರೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನೀನು ಹೇಳಿ ನನಗೆ ಈ ಕೆಲಸ ಮಾಡಿಸ್ತಾ ಇದೀಯ ಅಂತ ಯಾರಿಗೂ ಗೊತ್ತಿಲ್ಲಲ್ಲ. ಇಲ್ಲ ಅಕ್ಕ, ನಾನು ಯಾರ ಹತ್ರನೂ ಹೇಳಿಲ್ಲ. ನಾನು ಇವತ್ತೇ ಆಗಲಿ ನಿನ್ನ ಹತ್ರ ಅವತ್ತು ಹೇಳಿದ್ದೇನೆ. ನೀವು ಬಂದಿದ್ದ ತಕ್ಷಣ ಅವತ್ತೇ ಹೇಳಿದೆ, ಅಕ್ಕ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಚೆನ್ನಾಗಿ ಕೆಲಸಕ್ಕೆ ಇಡಿ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ. ಆದರೆ ನೀವು ಹಂಗೆ ಮಾತಾಡ್ತಿರ್ಲಿಲ್ಲ. ಹಂಗೆ ನಿಮ್ಗೆ ಹಂಗೆ ಮಾತಾಡೋದು ಗೊತ್ತಾಗಲ್ಲ, ಆ ಥರ ಮಾತಾಡೋದು ಇಲ್ಲ ನೀವು, ಅಲ್ವೇನಕ್ಕ? ಹ್ಞೂ. ಅಯ್ಯೋ, ಎಷ್ಟೋ ಸಂಬಳ ಕೊಡ್ತೀವಿ ಅಂತ ಕೆಲಸದವ್ರು ಅಂತ ಆ ರೀತಿ ಮಾತಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ. ಡೈಲಿ ಇಂತ ಯಾಕೋ ಬಿಡೋ ಅತ್ಲಾಗ ಹೋಗ್ಲಿ. ಅವಳ ಮೇಲೆ ಯಾಕೋ ಸಿಟ್ಟು ನಿನಗೆ ಸಂತು? ಯಾಕೆ ಈ ಥರ ನೀನು ಹೇಳಿದೀಯ ಅಂತ ನನಗೆ ಗೊತ್ತಾಗಲಿಲ್ಲಪ್ಪ. ನಾನು ಕೇಳೋಣ ಅಂತ ಅನ್ಕೊಂತಿದ್ದೆ. ಮತ್ತೆ ಅವಳು ಇರಾಳಲ್ಲ, ಅದಕ್ಕೆ ಸುಮ್ಮನೆ ಆಗ್ತಿದ್ದೆ. ಯಾಕೆ ಸಿಟ್ಟು? ಯಾಕೆ ಈ ಥರ ನೀನು ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಈ ರೀತಿ ಎಲ್ಲ ಹೇಳ್ತಾ ಇದೆಯಾ? ಅಕ್ಕ ಅವಳು ಇಲ್ಲಿ ಕೆಲಸ ಹುಡುಕೊಂಡು ಬಂದಾಗಲೇ ಅವಳ ಬಂಡವಾಳ ಏನು ಅಂತ ನನಗೆ ಗೊತ್ತಾಯಿತು. ಆವಾಗ ನಾನು ಇವಳಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತಲೇ ಆ ಸುಬ್ಬಣ್ಣಂಗೆ 2 ಹೆಂಡ್ತಿ. ಪಾಪ ಅಕ್ಕ ತುಂಬ ಒಳ್ಳೆಯವರು ಮಾಡುವಕ್ಕ ಅಂತೇಳಿ. ಅವರು ನಮ್ಮ ರಿಲೇಷನ್ನಲ್ಲಿ ಒಬ್ಬರು ಮಾಡುವಕ್ಕ ಯಾರು ಅಂತ ನನಗೆ ಗೊತ್ತೈತೆ. ನಮ್ಮ ಅಮ್ಮ ಇದ್ದಾರಲ್ಲ, ಅವರು ಅವ್ರ ರಿಲೇಷನ್, ನಮ್ಮ ಅಮ್ಮನ ಕಡೆಯವ್ರ ರಿಲೇಷನ್ ಅವರು. ನಮ್ಮಮ್ಮ ಅವರಮ್ಮ ಏನೋ ಅಕ್ಕ ತಂಗಿಯವರು. ಆದರೆ ಅವರಿಗೆ ನಾನು ಅವ್ರ ಮಗ ಅಂತ ಮಾಡೋಕ್ಕನಿಗೆ ಇನ್ನೂ ಗೊತ್ತಿಲ್ಲ. ನಾನು ಅವಕ್ಕನ ಹತ್ರ ಹೇಳೋಕ್ಕೂ ಹೋಗಿಲ್ಲ, ಹೇಳೋದು ಇಲ್ಲ. ಆ ಅಕ್ಕ ತುಂಬ ಒಳ್ಳೆಯವರು, ಅವ್ರ ಅಪ್ಪ ಅವರಮ್ಮನ ಕಳ್ಕೊಬಿಟ್ಟಿದ್ದಾರೆ. ಅದಕ್ಕೇ ಇವರಿಂದ ಅವರಿಗೆ ತುಂಬ ನೋವು. ಇವಳು ಭಾಳ ಒಂಥರ ಅಕ್ಕನ ಹತ್ರ ಏನೋ ಒಂಥರ ನಡ್ಕೊಳ್ಳೋದು, ಏನೋ ಅಕ್ಕನೇ ಕೆಲಸ ಮಾಡಬೇಕು ಒಂಥರ ಇವಳು ಬುದ್ಧಿ ಸರಿ ಇಲ್ಲ. ಅದಕ್ಕೆ ನಾನು ಹಿಂಗೆ ಮಾಡಿದ್ರೆ ಅವಾಗಾದರೂ ಬಿಟ್ಟು ಬರ್ತಾಳೆ, ಅವರಿಬ್ಬರಾದರೂ ಚೆನ್ನಾಗಿರ್ತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಕ್ಕ. ಅದಕ್ಕೇ ಇವಳಿಗೆ ಸರಿಯಾಗಿ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಕೆಲಸ ಮಾಡಿಸ್ಬೇಕು, ಇವಳಿಗೆ ಕೆಲ್ಸಕ್ಕೆ ಇಡಬೇಕು, ದುಡ್ಕೊಂಡು ತಿನ್ನೋ ಥರ ಮಾಡಬೇಕು ಇವಳನ್ನ. ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಈ ರೀತಿ ಮಾಡಿದ್ದಕ್ಕ. ಇವಳಿಗೆ ಬುದ್ಧಿ ಕಲಿಸೋದಕ್ಕಾಗಿನ. ಯಾಕಂದರೆ ಮಾಡೋಕ್ಕ ನಮ್ಮ ರಿಲೇಟಿವ್ ಬಿಟ್ಟು ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದು. ಈ ವಿಚಾರ ಯಾರಿಗೂ ಗೊತ್ತಿಲ್ಲಕ್ಕ. ಅವರು ತುಂಬ ಒಳ್ಳೆಯವರು. ನಮ್ಮ ಆಂಟಿ ಮಗಳಾಗಬೇಕಾಗುತ್ತೆ ಮಾಡುವಕ್ಕ, ಆದರೆ ಅವ್ರಿಗೆ ಗೊತ್ತಿಲ್ಲ. ನನಗೆ ಗೊತ್ತು. ಮೊನ್ನೆ ಯಾರೋ ಅಂತ ಹೇಳಿದ್ರು, ಮೊನ್ನೆ ನಮ್ಮ ಕಡೆಗಳವ್ರು ಯಾರೋ ಹೇಳಿದ್ರು ಹಿಂಗೆ ಮಾಡು ಅಲ್ಲಿ ಅಂತ. ನಾನು ಒಂದು ಟೈಮ್ ನೋಡಿದ್ದೆ. ಅದಕ್ಕೇ ನಾನು ಬಿಟ್ಟು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ನಾಟಕ ಮಾಡಿ ಕರೆಸ್ಕೊಂಡಿದ್ದ ಅವಳನ್ನ. ಅವಳ ಮೇಲೆ ನನಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಕ್ಕ, ನಿಜ ಪ್ರೀತಿ ಇಲ್ಲ. ಅವಳಿಗೆ ಬುದ್ಧಿ ಕಲಿಸೋದಕ್ಕಾಗಿ ನಾನು ಮಾಡ್ತಾ ಇರೋದು ಇದನ್ನು. ನನಗೆ ಹೇಳೋಕೊಂಥರ ಅನ್ನಿಸ್ತಾ ಇರುತ್ತೆ. ಇದೇನಪ್ಪ ಮೇಲೆ 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 ಹಿಂಗೆ ಇವಳಿಗೆ ಕೆಲಸ ಹೇಳೋಕ್ಕೆ ನನಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ನಾನು ಇವಳಿಗೆ ಹಿಂಗೆ ಕೆಲಸ ಹೇಳ್ಬೇಕಲ್ಲಪ್ಪ, ಬೇಜಾರು ಮಾಡ್ಕೊಂತಾಳೆ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೂ ನಾನು ಬೇಡ ಬಿಡು ಅಂತ ನಾನು ಸುಮ್ಮನೆ ಇರ್ತೀನಿ. ಏನು ಮಾಡೋದು? ಪಾಪ ನೀನು ಹೇಳಿದ್ಯಲ್ಲ, ನೀನು ಮುಖ್ಯ ನಮಗೆ. ನೀನು ಭಾಳ ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಬಂದಿದ್ಯಾ, ನಂಬಿಕೆ ಉಳಿಸ್ಕೊಂಡಿದ್ಯಾ, ಭಾಳ ಒಳ್ಳೆ ಹುಡುಗ. ಅದಕ್ಕಾಗಿನ ಅಕ್ಕ ಆದಷ್ಟು ನೀವು ಅವಳ ಹತ್ರ ಹುಷಾರಾಗಿರಿ. ದುಡ್ಡಿನ ವಿಚಾರದಲ್ಲೇ ಆಗಿರ್ಬೋದು, ಒಂದು ಒಡವೆ ವಿಚಾರದಲ್ಲೇ ಆಗಿರ್ಬೋದು, ಒಂದು ಮೊಬೈಲ್ ವಿಚಾರದಲ್ಲೇ ಆಗಿರ್ಬೋದು, ಎಲ್ಲ ಸೇಫ್ಟಿಯಾಗಿ ಇಟ್ಕೊಂಡಿರಿ, ಸರಿನಾ? ಅವಳು ಬುದ್ಧಿ ಸರಿ ಇಲ್ಲ. ಅವಳು ಎಲ್ಲೋ ಫಸ್ಟು ಒಂದು ಫಾರಿನ್ ಹುಡುಗ ಅಂತೇಳಿ ತುಂಬ ಶ್ರೀಮಂತರನ್ನ ಮದುವೆ ಆಗಿದ್ಲಂತೆ. ಅಲ್ಲೂ ಹಂಗೆ ನಾನು ಹೇಳಿದ್ದೆ ನಡಿಬೇಕು, ನಂದೇ ವೇದವಾಕ್ಯ ಅನ್ನೋ ಥರ ಅಲ್ಲೂ ಜಗಳ ಮಾಡ್ಕೊಂಬಂದು ಮತ್ತೆ ಇವನು ಮದುವೆ ಆಗಿರೋದು. ಇವಾಗ ಈ ರೀತಿ ಮಾಡ್ಕೊಂಡಿರೋದು. ಮತ್ತೆ ಅವಳ ಬುದ್ಧಿ ಎಲ್ಲೋದ್ರೂ ಇಷ್ಟೇ. ಅದಕ್ಕೆ ಎಲ್ಲೋದ್ರೂ ಇಷ್ಟೇ ಅಂತ ಅವಳಿಗೆ ಬುದ್ಧಿ ಕಲಿಸೋದಕ್ಕಾಗಿ ಹಿಂಗೆ ಮಾಡಿರೋದು. ಅವ್ರ ಅಪ್ಪ ಅಮ್ಮನೂ ತುಂಬ ಒಳ್ಳೆಯವರು. ಪಾಪ ಗುಂಡಣ್ಣ ಅದೇ ನಮಗೆಲ್ಲ ಸೊಸಿಗಳೆಲ್ಲ ಕೊಡ್ತಲ್ಲ, ಅವರೆಲ್ಲ ಹೇಳ್ತಾರಲ್ಲ, ಎಲ್ಲ ಹೇಳ್ತಾವ ಅಣ್ಣ ನನ್ನ ಹತ್ರ.
ಅವರು ತುಂಬ ಒಳ್ಳೆಯವರು, ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಪಾಪ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೇ ನನಗೆ ನಾನು ಈ ಸಂಬಳ ಎಲ್ಲನ ಇವಳು ದುಡಿಯೋದೆಲ್ಲ ಅವ್ರ ಅಪ್ಪ ಅವ್ರ ಅಮ್ಮನಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಆ ಹುಡುಗಿನ ಬೈಬೇಕಂದ್ರೆ ಮನಸ್ಸೇ ಬರಲ್ಲಪ್ಪ. ನಾವು ಯಾರಿಗೇ ಆಗಲಿ ಆ ರೀತಿ ಕೆಲಸದವ್ರಿಗೆ ನಾವು ಯಾವತ್ತೂ ಬೈಯೋದಕ್ಕೆ ಮನಸ್ಸೇ ಬರಲ್ಲ. ನಮ್ಮ ಹೊಲ್ದಲ್ಲಿ ಕೆಲಸ ಮಾಡೋಕೆ ಬಂದಿರೋರಿಗೆ ಆಗಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರು ನಮ್ಗೆ ಯಾವತ್ತೂ ಇದು ಮಾಡ್ರಿ ಕೂತ್ಕೊಳ್ರಿ, ನಮ್ಗೆ ಆ ರೀತಿ ಬೈಯೋದಕ್ಕೆ ಮನಸ್ಸು ಬರೋದಿಲ್ಲ ಕಣೋ. ಆದರೆ ಏನೋ ನೀನು ಹೇಳಿದ್ಯಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತಾಡಿದ್ವಿ ಹೊರ್ತುನು ಆ ಹುಡುಗಿ ನಮ್ಮನ್ನ ಎಷ್ಟು ತಪ್ಪಾಗಿ ತಿಳ್ಕೊಂಡ್ಲು ಅನ್ಸುತ್ತೆ. ನಿಜ ತಪ್ಪಾಗಿ ತಿಳ್ಕೊಂಡ್ಲು ಅಂತ ಅನ್ನಿಸ್ತೈತೆ ಕಣ ಸಂತು. ಪಾಪ ಬುದ್ಧಿ ಕಲ್ತ್ಕೊಂಡೈತೆ ಬಿಡು. ಅಣ್ಣ ನಿನಗಿನ್ನೂ ಅವಳ ಬಗ್ಗೆ ಗೊತ್ತಿಲ್ಲಣ್ಣ. ಅವಳು ಹೆಂಗೆ ಅಂತ ಅವತ್ತೇ ನೋಡ್ರಿ ಎಷ್ಟು ಸಿಟ್ಟು ಮಾಡ್ಕೊಂಡು ಹೆಂಗೆ ಜಗಳ ಮಾಡ್ಕೊಂಡು ಹೆಂಗೆ ಹೋಗ್ಬಿಟ್ಲು. ಅವಳು ಹೋಗ್ಲಿ ಅಂತಲೇ ನಾನು ಕಾಯ್ತಾ ಇದ್ದೆ, ಜಗಳ ಮಾಡ್ಕೊಂಬ್ಲಿ ಅಂತಲೇ. ಅವಳು ಬುದ್ಧಿ ಸರಿ ಇಲ್ಲ. ಬುದ್ಧಿ ನನಗೆ ಫಸ್ಟಿಗೆ ಬಂದಾಗ ನಾಗಮ್ಮ ಅಂತ ಐತೆ, ಆ ಆಂಟಿ ನನ್ನ ಹತ್ರ ಎಲ್ಲ ವಿಷಯ ಹೇಳಿತ್ತು. ಹಂಗೆ ಕಣಪ್ಪ ಹುಡುಗಿ ಪಾಪ ಮಾಡು ಇದ್ದಾಳೆ, ಇವಳು ಒಳ್ಳೆಯಳಲ್ಲ, ನೋಡಿ ಬರೀ ಹಿಂಗೆ ಓಡಾಡ್ತಾ ಇದ್ದಾಳೆ, ಮನೆ ಬಿಟ್ಟು ಬರ್ತಾಳೆ, ಬರೀ ಹಿಂಗೆ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಯಿತು. ಇವಳು ಬುದ್ಧಿ ಅಲ್ಲ. ಅದಕ್ಕೆ ಅವಳಿಗೆ ಬುದ್ಧಿ ಕಲ್ಸೋಕ್ಕಾಗಿ ನಾನು ಈ ನಾಟಕ ಮಾಡ್ತಾ ಇರೋದು. ನೀವು ತಲೆ ಕೆಡಿಸ್ಕೊಬೇಡಿ, ಒಟ್ಟಿನಲ್ಲಿ ಅವಳಿಗೆ ಕೆಲ್ಸಕ್ಕೆ ಇಡ್ತಾಯಿರಿ. ಇಲ್ಲಿ ಕೆಲಸ ಮುಗಿಸ್ಕೊಂಡು ನೀನು ಹೊಲ್ದ ಹತ್ರನೂ ಹೋಗ್ಬೇಕು ಅಂತಲೂ ಹೇಳಕ್ಕ ನೀನು ಇವಾಗ. ಬೇಗ ಕೆಲಸ ಮುಗಿಯುತ್ತೆ, ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಡು, ಸಾಯಂಕಾಲ ಗಂಟೆ ಏನಿರಲ್ಲ, ಹೊಲ್ದ ಹತ್ರ ಸ್ವಂತ ಕರ್ಕೊಂಡು ಹೋಗ್ತೇನೆ, ಹೊಲ್ದ ಹತ್ರ ಹೋಗು, ಅಲ್ಲೇನಾದರೂ ಕೆಲಸ ಇದ್ದರೆ ಮಾಡು, ಕೂಲಿಯವ್ರಿಗೆ ನೀರು ಕೊಡೋದು, ಅವ್ರಿಗೆ ಊಟಕ್ಕೆ ಇಡೋದು, ಆ ರೀತಿ ಎಲ್ಲ ಕೆಲಸಗಳೆಲ್ಲ ಮಾಡು. ಇಲ್ಲೇ ಕೂಲಿಯವ್ರಿಗೂ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗು ಅಂತ ಹೇಳ್ಬೇಕು. 10 ಜನ ಬರ್ತಾರೆ ಇವತ್ತು ದಾಳಿಂಬೆ ಗಿಡ ಇಡೋಕ್ಕೆ, 10 ಜನ ಕೂಲಿಯವ್ರಿಗೂ ಅಡುಗೆ ಮಾಡ್ಬೇಕಂತ ಹೇಳ್ರಿ ಅಕ್ಕ. ಅವಳಿಗೆ ಕೆಲ್ಸಕ್ಕೆ ಇಡ್ತಾ ಇರಬೇಕು, ಕೆಲ್ಸಕ್ಕೆ ಇಡ್ತಾ ಇದ್ರೇನೆ, ಇಲ್ಲ ಅಂತಂದರೆ ಇಲ್ಲ. ನಾನು ಇದೆಲ್ಲ ಮಾಡ್ತಾ ಇರೋದು ನಮ್ಮ ಮಾಳಕ್ಕನಿಗೋಸ್ಕರ, ನಮ್ಮ ಅಕ್ಕ ಅದು. ಅದಕ್ಕೆ ಬಿಟ್ಟು ಬಂದರೆ ಅವರಾದರೂ ಚೆನ್ನಾಗಿರ್ತಾರೆ, ಗಂಡ ಹೆಂಡತಿ. ಅವಣ್ಣನೂ ತುಂಬ ಒಳ್ಳೆಯವ್ರಕ್ಕ. ಇವಳು ಕೈಲಿ ಎಲ್ಲೋದ್ರೂ ದುಡ್ಕೊಂಡು ತಿನ್ನೋಕ್ಕಾಗಲ್ಲ. ನಾನು ಚೆನ್ನಾಗಿರ್ಬೇಕು, ನಾನು ಹೇಳ್ದಂಗೆ ನಾನು ಅನ್ನೋದು ಭಾಳ ಐತೆ ಇವಳಿಗೆ, ಅದನ್ನು ಬಿಡಿಸ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಹಿಂಗೆ ಮಾಡಿರೋದಕ್ಕ. ಅವಳಿಗೆ ಈ ಸದ್ಯಕ್ಕೆ ವಿಷಯ ಏನು ಗೊತ್ತಾಗೋದು ಬೇಡ. ನಾನೆಲ್ಲ ಹೇಳಿ ಈ ರೀತಿ ಮಾಡಿಸ್ತಾ ಇದ್ದೀನಿ ನಿಮಗೆ ಅನ್ನೋದು ಅವಳಿಗೆ ಏನು ಸದ್ಯಕ್ಕೆ ಈ ವಿಷಯ ಗೊತ್ತಾಗೋದು ಬೇಡ. ಇಲ್ಲ ಕಣ, ನಾವೇನು ಹೇಳಕ್ ಹೋಗಲ್ಲ. ನಾವೇನು ಹೇಳಲ್ಲಪ್ಪ, ನಾವೇನು ಹೇಳಕ್ ಹೋಗಲ್ಲ ಅವಳಿಗೆ. ನಿನಗೆ ಈಗ ನಿನ್ಗೆ ಹೇಳಿರೆ ಏನು ಅನ್ನಿಸ್ಬೇಕು ಅನ್ನೋ ಅದನ್ನ ಹೇಳು. ಒಟ್ಟಿನಲ್ಲಿ ನೀನು ನಮ್ಮ ಹತ್ರ ನಂಬಿಕೆ ಉಳಿಸ್ಕೊಂಬಂದಿದ್ಯಾ, ನೀನು ಹೇಳ್ದಂಗೆ ಕೇಳ್ತೀವಿ ನಾವು, ಸರಿನಾ? ಏನೋ ಇದೊಂದು ಸಹಾಯ ಆಗ್ಬೇಕಕ್ಕ ನಿಮ್ಮಿಂದ ಅಂತೇಳಿ ನೀನೇನೋ ಕೇಳ್ಕೊಂಡೆ. ನನ್ನ ತಮ್ಮನಾಗಿ, ನನ್ನ ತಮ್ಮ ಅಂದ್ಕೊಂಡಿದ್ದೀನಿ ಕಣೋ ನಿನ್ನ ಸಂತು. ಯಾವತ್ತು ಮನೆ ಕೆಲಸದವನಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ನಮ್ಮ ಮನೆ ಕೆಲಸ ಮಾಡೋನು, ನಮ್ಮ ಹೊಲ್ದ ಹತ್ರ ಕೆಲಸ ಮಾಡೋನು ಅಂತ ನಮ್ಮ ಮನಸ್ಸಲ್ಲಿ ಯಾವತ್ತೂ ನಾವು ಅಂದ್ಕೊಂಡೇ ಇಲ್ಲ ಕಣೋ. ನನ್ನ ತಮ್ಮ ಅಂತ ಭಾವಿಸಿದ್ದೀನಿ ನನ್ನ ತಮ್ಮ ಅಂತ ಅಂದ್ಕೊಂಡಿರೋದು. ಅವನು ನಿನಗಾಗಿನ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ನಂಬಿಕೆ ಉಳಿಸ್ಕೊಂಡು ನಮ್ಮ ಮನೇಲಿ ಲಕ್ಷ ದುಡ್ಡಿದ್ರು ₹1 ನೀನು ದುಡ್ಡು ಮುಟ್ಟದಂಗೆ ನಂಬಿಕೆನ ಉಳಿಸ್ಕೊಂಡಿದೆಯಲ್ಲ, ಅದಕ್ಕೆ ನಾವು ನಿನಗೆ ಏನು ಬೇಕಾದ್ರೂ ಮಾಡ್ಕೊಡ್ತೀವಿ ಕಣೋ, ಏನು ಸಹಾಯ ಬೇಕಿದ್ರೂ ಮಾಡ್ತೀವಿ ಕಣೋ. ಆಯಿತು ಕಣೋ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ನೀನು, ಮಾಡ್ತಾ ಇರೋದು ಒಳ್ಳೆ ಕೆಲಸನ ಕಣೋ ಸಂತು. ಹುಡುಗಿಗೆ ಬುದ್ಧಿ ಕಲಿಸ್ಬೇಕು ಅಂತ ಮಾಡ್ತಾ ಇದೀಯಾ, ಮಾಡು, ಒಳ್ಳೇದೇನೆ. ಒಳ್ಳೆ ಕೆಲಸ ಮಾಡು, ಎಲ್ಲೋದ್ರೂ ಒಳ್ಳೇದು ಮಾಡಬೇಕು, ಒಳ್ಳೆಯವ್ರು ಅನ್ನಿಸ್ಕೋಬೇಕು. ಒಳ್ಳೇದಾದರೆ ಮುಂದೆ ನಾವು ಜೀವನದಲ್ಲಿ ಏನಾದರೂ ಸ್ವಲ್ಪ ಮುಂದೆ ಬರ್ತೀವಿ, ಒಳ್ಳೆಯವ್ರು ಅಂತ ಅನ್ನಿಸ್ಕೊಂಡ್ರೆ. ಒಳ್ಳೆಯವ್ರು ಅನ್ನಿಸ್ಕೊಳೋದು ತುಂಬ ಕಷ್ಟ, ಕೆಟ್ಟವ್ರು ಅನ್ನಿಸ್ಕೊಳ್ಳೋದು ಒಂದು ಕ್ಷಣದಲ್ಲಿ ನೀನು ಕೆಟ್ಟವ್ನು ಅನ್ನಿಸ್ಕೊಬಿಡ್ಬೋದು. ಇವಾಗ ಯಾವುದೊಂದು ವಿಚಾರದೇ ಆಗಲಿ ಹೇಳಿ, ಒಂದು ಸ್ವಲ್ಪತ್ತಿಗೆ ನಾವು ಕೆಟ್ಟವ್ರು ಆಗ್ಬಿಡ್ಬೋದು. ಆದರೆ ಒಳ್ಳೆತನ ಅನ್ನೋದು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಜೀವನದಲ್ಲಿ. ಅದನ್ನು ಮೇಯ್ನು ನಾವು ತಿಳ್ಕೋಬೇಕು. ನಾನು ಅದಕ್ಕೇ ಪಾಪ ಅವ್ರ ಅಪ್ಪ ಅವ್ರ ಅಮ್ಮನಿಗೂ ಎಲ್ಲರಿಗೂ ಸಹಾಯ ಆಗಲಿ, ಒಳ್ಳೇದಾಗಲಿ, ಅವ್ರಿಗೂ ಒಂಥರ ನೆಮ್ಮದಿ ಆಗುತ್ತೆ. ಇವಾಗ ಇವ್ರಿಗೂ ಸುಬ್ಬಣ್ಣವ್ರಿಗೂ ಒಂಥರ ನೆಮ್ಮದಿ ಆಗುತ್ತೆ. ಅದಕ್ಕೆ ಡೈವರ್ಸ್ ಕೊಡಿಸಿ ಪಾಪ ಅವರಾದ್ರೂ ಚೆನ್ನಾಗಿರಲಿ ಅನ್ನೋ ಥರ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಾನು ಡೈವರ್ಸ್ ಕೊಡಿಸಿ ಪಾಪ ಅವಾಗ ಅವ್ರ ಅಪ್ಪ ಅವ್ರ ಅಮ್ಮನ ಕಳ್ಕೊಂಡು ಮಾಡುವಾಗ ತುಂಬ ಕಷ್ಟ ಅನುಭವಿಸ್ತು, ಭಾಳ ಅನುಭವಿಸ್ತು. ನನಗೆ ಗೊತ್ತಿಲ್ಲ, ನಾನು ಅವ್ರ ದೊಡ್ಡಮ್ಮನ ಮಗ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ತಂಗಿ ಮಗಳು ಅವಕ್ಕ. ಅದು ನಮ್ಮ ಊರಲ್ಲಿ ಅವ್ರು ಬಂದಿಲ್ಲ ಪಾಪ, ಅಲ್ಲೇ ಇದ್ರು. ಅವ್ರ ಅಪ್ಪ ಅಮ್ಮ ಒಂದೇ ಸರಿ ತೀರ್ಕೊಬಿಟ್ರು. ನನಗೂ ಎಲ್ಲ ವಿಷಯ ಗೊತ್ತು ಅಕ್ಕನ ಬಗ್ಗೆ. ನಮ್ಮ ರಿಲೇಟಿವೇ ಆಗಬೇಕಾಗುತ್ತೆ. ನಾನು ಮಾಡಿರೋದೇ ಇದೆಲ್ಲನ ನಮ್ಮ ಮಾಡೋ ಅಕ್ಕನಿಗೋಸ್ಕರ ಇದೆಲ್ಲ ಮಾಡಿರೋದು ನಾನು. ಅವಕ್ಕ ಚೆನ್ನಾಗಿರಲಿ, ಹಾಗೆ ಜೀವಿತನಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಈ ವಿಷಯನ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲಿಲ್ಲ, ನಿಮ್ಗೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ನಾನು ಇದನ್ನೆಲ್ಲ ನಾಟಕ ಮಾಡಿಸ್ತಾ ಇದ್ದೀನಿ. ನಾನು ಹೇಳಿ ಅಕ್ಕನಿಗೆ, ಅಕ್ಕ ಕೆಲಸಕ್ಕೆ ಹಚ್ಚು, ಕೆಲಸ ಏಳು ಅಂತ ಹೇಳಿ ಅಕ್ಕನ ಹತ್ರ ಹೇಳ್ಬಿಟ್ಟು ನಾನು ಇವಾಗ ಕೆಲಸ ಮಾಡೋ ಥರ ನಾನು ಮಾಡಿಸಿರೋದು ಇದನ್ನೆಲ್ಲನ. ನನ್ನ ಮನಸ್ಸಲ್ಲಿ ಆ ಜೀವಿತನ ಬುದ್ಧಿ ಕಲಿಸ್ಬೇಕು. ಹಾಗೆ ನಮ್ಮ ಮಾಡೋ ಅಕ್ಕ ಬೇರೆ ಯಾರೂ ಅಲ್ಲ, ನಮ್ಮ ಅಮ್ಮ ಐತಲ್ಲ ತಂಗಿ ಮಗಳು, ನಮ್ಮ ರಿಲೇಟಿವ್ ಆಗಬೇಕು ನಮ್ಮ ಮಾಡೋ ಅಕ್ಕ. ಆ ಅಕ್ಕ ತುಂಬ ಕಷ್ಟ ಅನುಭವಿಸಿ ಅಪ್ಪ ಅಮ್ಮನೆಲ್ಲ ಕಳ್ಕೊಂಡು ಒಂಟಿಯಾಗಿತ್ತು. ಅದೆಲ್ಲ ಗೊತ್ತು ನನಗೆ, ಆ ವಿಚಾರ ಎಲ್ಲನ. ಆ ಅಕ್ಕ ನಾನು ನೋಡಿಲ್ಲ, ನಾನು ಚಿಕ್ಕವನಿದ್ದಾಗ ನೋಡಿದ್ದು. ನಾನು ಹಿಂಗೆ ದೊಡ್ಡವನಾದ್ಮೇಲೆ ಆ ಅಕ್ಕ ನಾನು ನೋಡಿಲ್ಲ. ಅಕ್ಕಂಗೆ ನೆನಪಿಲ್ಲ ನಾನು ಯಾರು ಅಂತ, ನಮ್ಮ ಮಾಡೋ ಅಕ್ಕನಿಗೆ. ನಾನು ಇನ್ನೂ ಸದ್ಯಕ್ಕೆ ಆ ವಿಷಯ ಹೇಳಿಲ್ಲ, ಯಾಕಂದರೆ ನಾನು ಚಿಕ್ಕವನಿದ್ದಾಗಿಂದನೂ ನಾನು ಬೇರೆ ಕಡೆ ಬೆಳ್ಕೊಂಡೆ. ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟು
ಅಲ್ಲಿಂದ ಬೆಳ್ಕೊಂಡು ಅವನು ಹಿಂಗೆ ಹಾಸ್ಟೆಲ್ಲೋ ಅಲ್ಲೂ ಇಲ್ಲೋ ಅಂತ ಬೆಳ್ಕೊಂಡು ನನಗೆ ಹಿಂಗೆ ಓದಲಿಲ್ಲ ವಿಧಿ ಹತ್ತಲಿಲ್ಲ ಮತ್ತು ಅಲ್ಲೂ ಇಲ್ಲೂ ಮೆಕ್ಯಾನಿಕ್ ಕೆಲಸ ಅಂತ ಹೇಳಿ ಸೇರಿಕೊಂಡು ಹಿಂಗೆ ನನ್ನ ಜೀವನ ಹಾಳು ಮಾಡ್ಕೊಂಡೆ ಒಟ್ಟಿನಲ್ಲಿ. ಆಮೇಲೆ ಮತ್ತೆ ಬಂದು ಈ ಅಣ್ಣರ ಹತ್ರ ಕೆಲಸಕ್ಕೆ ಸೇರಿಕೊಂಡು ನಾನು ಇಲ್ಲೊಂದು ಸ್ವಲ್ಪ ಉದ್ಧಾರ ಆದೆ. ಆಮೇಲೆ ಗೊತ್ತಾಯ್ತಲ್ಲ ನನಗೆ ಆ ಜೀವಿತನ ಬಗ್ಗೆ ಎಲ್ಲ ನಾನು ತಿಳ್ಕೊಂಡೆ. ನಾಗಮಂಟಿ ಅಂತ ಒಬ್ಬರು ಇದ್ದಾರಲ್ಲ, ಅವ್ರು ನನಗೆಲ್ಲ ವಿಷಯ ಹೇಳಿದ್ರು. ಅವಾಗ ಮಾಡೋಕೆ ನೋಡಿದ ತಕ್ಷಣ ಓ ನಮ್ಮ ಅಕ್ಕ ಅಲ್ವಾ ಇವರು ಅಂತ ಗೊತ್ತಾಯಿತು. ಅವರಿಬ್ಬರಾದರೂ ಚೆನ್ನಾಗಿರಲಿ, ಇವಳು ಸರಿಯಾಗಿ ಬುದ್ಧಿ ಕಲ್ಸೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿನ ನಾಟಕ ಮಾಡಿ ಇಲ್ಲಿ ಕರೆಸ್ಕೊಂಡು ಆ ಜೀವಿತನಿಗೆ ಕೆಲ್ಸಕ್ಕೆ ಹಚ್ಬಿಟ್ಟು ಕೆಲಸ ಕೊಟ್ಟು ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಹೇಳಿ ನಾನು ಅನ್ನೋದು ಬಿಡಬೇಕು ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಕೆಲಸ ಮಾಡಿಸ್ತಾ ಇರೋದು. ಹೇಳ್ಬಿಟ್ಟು ನಾನು ಮಾಡಿಸ್ತಾ ಇರೋದಿಲ್ಲ, ಈ ಅಕ್ಕನಿಗೆ ಹೇಳಿ ಮಾಡಿಸಿ. ಪಾಪ ಇವರು ಇಬ್ಬರು ಅಷ್ಟೇ, ಅಣ್ಣನೂ ಅಕ್ಕ ಯಾವತ್ತೂ ಇವರು ಯಾರಿಗೂ ಬೈದವರಲ್ಲ, ಯಾರಿಗೂ ಅಂದವರಲ್ಲ. ಡೈಲಿ ಬೆಡ್ ಕವರು, ಸೋಫಾ ಕವರು ಇದೇನಿದು ಇಂಥವ್ರು ಅಂತ ಹೇಳಿ ನೀವು ನಮ್ಮ ಅಕ್ಕನೂ ನಮ್ಮ ಅಣ್ಣನೂ ತಪ್ಪಾಗಿ ತಿಳ್ಕೊಂಡಿದ್ರೆ ಕ್ಷಮಿಸ್ಬಿಡಿ. ಅವರು ಅಂಥವ್ರಲ್ಲ. ಒಂದು ವಾರ 15 ದಿವಸ ಆದ್ರೂ ಚೇಂಜ್ ಮಾಡಲಿಲ್ಲ ಅಂದ್ರೆ ಅವ್ರೇನು ಅಂಥದ್ದೆಲ್ಲ ಇದು ಮಾಡೋಕ್ಕೆ ಹೋಗಲ್ಲ, ಜಂಬ ಪಡೋಕ್ಕೆ ಹೋಗಲ್ಲ, ನಮಗೆ ಮಾಡಲೇಬೇಕು ಅಂತ ಇದು ಮಾಡಲ್ಲ. ಅವ್ರಿಗೇನು ತಿಂಡಿ ಊಟ ಸ್ವಲ್ಪ ಮನೆಗೇನೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರೆ ಸಾಕು, ಇದೆಲ್ಲ ಏನು ಕೇಳ್ತಾ ಇರಲಿಲ್ಲ. ನಾನು ಹೇಳಿ ಹೇಳಿ ಅಕ್ಕ ಅವಳಿಗೆ ಎಕ್ಸ್ಟ್ರಾ ಕೆಲಸ ಹೇಳ್ಬೇಕು ಅಂತ ಹೇಳಿ ನಮ್ಮ ಅಕ್ಕನ ಹತ್ರ ಈ ರೀತಿ ಜೀವಿತನಿಗೆ ಹಿಂಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಈ ರೀತಿ ಮಾಡಿರೋ ಅಂಥ ನಾಟಕ ಇದೆಲ್ಲನೂ ನಿಮಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೇಳಲೇಬೇಕು ಅಂತ ನಿಮ್ಮೆಲ್ಲರ ಹತ್ರ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.